ಮತ್ತೆ ಇನ್ನೊಂದು ಸರ್ ಎಲ್ಲ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದೇ ಈಗ ಮೀಟಿಂಗ್ ಕೂಡ ಮಾಡಿದ್ದಾರೆ ದಯಾನಂದ್ ಅವರು. ಇನ್ನೊಂದು ವಿಚಾರ ಏನಂತಂದ್ರೆ ಸಾಮಾನ್ಯವಾಗಿ ಜನರು ಮಾತನಾಡ್ತಾ ಇರ್ತಾರೆ, ಈಗ ಕೋರ್ಟು ಕಚೇರಿ ಇದೆಲ್ಲವೂ ಕೂಡ ಬಡವ್ರಿಗಲ್ಲ ದುಡ್ಡಿರೋರ್ಗೆ ಮಾತ್ರ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ಬಟ್ ಲಾಸ್ಟ್ ಒಂದು 6 ತಿಂಗಳಿಂದ ಒಂದಿಷ್ಟು ಜಡ್ಜ್ಮೆಂಟ್ಗಳನ್ನು ನೋಡ್ತಾ ಇದ್ರೆ, ಈ ಪ್ರಜ್ವಲ್ ರೇವಣ್ಣ ಕೇಸ್ ಆಗಿರ್ಬೋದು ಮತ್ತೆ ಇವತ್ತಿನ ಕೇಸನ್ನು ನೋಡ್ತಾ ಇದ್ರೆ ಜನರಿಗೂ ಕೂಡ ವ್ಯವಸ್ಥೆ ಮೇಲೆ ಒಂದು ಭರವಸೆ ಮೂಡ್ತಾ ಇದೆ ಅಂತ ಹೇಳ್ಬೋದು. ಖಂಡಿತವೂ ಒಂದು ವಿಶ್ವಾಸ ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡಿ ನಡೀತದೆ, ಪ್ರಬಲ ವ್ಯಕ್ತಿಗಳಿದ್ದವ್ರು ಏನೆಲ್ಲ ಇನ್ಫ್ಲೂಯೆನ್ಸ್ ಇದ್ದವ್ರು ಏನೆಲ್ಲ ಮಾಡಿದ್ರು ದಕ್ಷಕೋತಾರೆ ಅನ್ನೋವಂಥ ಏನಿತ್ತು, ಇದು ಇವನಿಗೂ ಹಾಗೇನೆ. ಮುಂದೆ ಹಿಂದೆ ದರ್ಶನಿಗೆ 4-5 ಇನ್ಸಿಡೆಂಟ್ ಈ ತರ ಆಗಿದಾವೆ. ಇಷ್ಟು ದೊಡ್ಡದೊಂದು ಆಗಿಲ್ಲ, ಸಣ್ಣ ಪುಟ್ಟ ಆದ್ರೂ ಸದ ಅವಲ್ಲೇ ರಾಜಿ ಗೀಜಿ ಮಾಡ್ಕೊಂಡು ಅಲ್ಲೇ ಸ್ಪೆಸಿಫೈ ಮಾಡಿ ಬಗೆಹರಿಸಿದ್ದಾರೆ. ಬಹುಶಃ ಅದ್ರದ್ದು ಏನೂ ಆಗಿಲ್ಲ ಅಂತ ತಿಳ್ಕೊಂಡು ಬಂಡತನದಿಂದ ಈ ಲೆವೆಲಿಗೆ ಬಂದು ಗೊತ್ತಾಗ್ಲಿಲ್ಲ. ಅದು ಯಾಕೆ ಈ ತರ ಮಾಡಿದ್ರು, ಒಂದು ಇನ್ಸ್ಪೆಕ್ಟರ್ ಒಂದು ಫೋನ್ ಮಾಡಿ ಹೇಳಿದ್ರೆ ಅವರೇ ಬುಕ್ಲು ಹೊಡೆದು ಅವ್ಗೆ ಸರಿಯಾಗಿ ಕ್ರಮ ತಗೋತಿದ್ರು. ಕಾನೂನು ಸುಮ್ಮನೆ ಇದು ಅವಶ್ಯಕತೆನೇ ಇರಲಿಲ್ಲ, ಅನವಶ್ಯಕವಾಗಿ ಸಿಕ್ಕೋಬಿದ್ದಂಗೆ ಇದು ಅವ್ನ ದುರ್ದೈವ, ಏನ್ ಮಾಡ್ಲಿಕ್ಕೆ ಆಗ್ತದೆ. ಮೂರ್ತಿ ಸರ್ ನೋಡಿ, ಈಗ ಮತ್ತೆ ಇನ್ನೊಂದು ಈ ಲಾಂಗು ಮಚ್ಚು ಹಿಡ್ಕೊಂಡು ನಾವು ಸಿನಿಮಾದವ್ರಿಗೆ ಹೇಳ್ತೇನೆ, ಈ ಲಾಂಗು ಮಚ್ಚು ಹಿಡ್ಕೊಂಡು ತೋರಿಸಿ ಎಲ್ಲ ಸಮಾಜನೇ ಹಾಳು ಮಾಡಕತ್ತಾರೆ. ಸ್ವಲ್ಪ ಬಂದ್ ಮಾಡ್ರಿ ಅಂತ ಸಿನಿಮಾ. ಒಳ್ಳೆ ರಾಜ್ಕುಮಾರ್ ಸಿನಿಮಾ ನೋಡ್ರಿ, ಎಷ್ಟು ಆದರ್ಶ ಇದ್ದು, ಎಷ್ಟೊಂದು ಪವಿತ್ರತೆ ಇತ್ತು, ಎಷ್ಟೊಂದು ಸಂಸ್ಕಾರ ಇತ್ತು. ಪ್ರತಿ ಬಾರಿ ಒಂದು ಮಾತನ್ನು ಉಲ್ಲೇಖ ಮಾಡ್ತೀನಿ ಸರ್, ಈ ಹಿಂದೆ ರಾಜ್ಕುಮಾರ್ ಅವ್ರ ಫಿಲಿಮ್ ಅನ್ನ ನೋಡಿ ಎಷ್ಟೋ ಜನ ಕೃಷಿಗೆ ಹೋದ್ರು. ಹೌದೌದು, ಬಂಗಾರದ ಮನುಷ್ಯ ಫಿಲಿಮ್ ನೋಡಿ ಎಷ್ಟೋ ಜನ ಕೃಷಿ ಮಾಡ್ಲಿಕ್ಕೆ ಹೋದ್ರು. ಬಟ್ ಅದೆಲ್ಲವೂ ಕೂಡ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ತಾ ಇತ್ತು. ಬಟ್ ಇತ್ತೀಚೆಗೆ ಬರ್ತಾ ಇರುವಂತಹ ಫಿಲಿಮ್ಗಳಲ್ಲಿ ಏನ್ ಸಂದೇಶ ಇದೆ? ಮುಖ್ಯವಾಗಿ ದರ್ಶನ್ ಫಿಲಿಮ್ಸ್ ಅನ್ನೇ ತೆಗೆದುಕೊಂಡ್ರೆ ಏನ್ ಸಂದೇಶ ಇರುತ್ತೆ? ಅವ್ರ ಅಭಿಮಾನಿಗಳು ಒಂದು ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಏನಾದ್ರು ಕಮೆಂಟ್ ಮಾಡಿದ್ರೆ ಅವ್ರನ್ನ ಬೆದರಿಕೆ ಹಾಕುವಂತ ರಿಯಾಕ್ಟ್ ಮಾಡ್ತಾರೆ. ಅದು ಅಷ್ಟೇ ಅಲ್ಲ, ಇವನ್ ಹಾಡುಗಳು ನೋಡ್ರಿ, ಅಪ್ಪ ಲೂಸ ಅಮ್ಮ ಲೂಸ, ಏನ್ ಹಾಡುಗಳ ಇವಂಗು ಹೊಡಿಬೇಕು, ಆ ಬರ್ದವನಿಗೆ ಹಾಡ್ದವನಿಗೆ ಹೊಡಿಬೇಕು. ಏನು ಮನ ಮರ್ಯಾದೆ ಇದೇನ್ರಿ ಅವ್ರಿಗೆ? ತಂದೆ ತಾಯಿಗೆ ಈ ತರ ಅವಮಾನ ಮಾಡಿದ್ರೆ ಅವ್ರಿಗೆ ಯಾರು ತಂದೆ ತಾಯಿ ಇರೋದಲ್ವಾ? ಒಳ್ಳೆ ಸಂಸ್ಕಾರದಿಂದ ಜನ ಏನ್ ಕಲಿಬೇಕು, ಮಕ್ಳು ಏನ್ ಕಲಿಬೇಕು? ಇವೇ ಹಾಡ್ಕೊತ ಅಡ್ಡಾಡ್ಬೇಕಾ? ಅಪ್ಪ ಲೂಸ ಅಮ್ಮ ಲೂಸ ಅಂತ. ಕರೆಕ್ಟ್. ಚಿತ್ರರಂಗದಲ್ಲೂ ಕೂಡ ಸುಧಾರಣೆ ಆಗಬೇಕು. ಕರೆಕ್ಟ್. ಮೂರ್ತಿ ಸರ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ವ್ಯವಸ್ಥೆ ಮೇಲೆ ಭರವಸೆ ಮತ್ತೆ ಈ ತೀರ್ಪಿನಿಂದ ನ್ಯಾಯಾಂಗದ ಮೇಲೆ ನಂಬಿಕೆ ಕೂಡ ಬರ್ತಾ ಇದೆ ಜನಸಾಮಾನ್ಯರಿಗೆ ಅಂತ ಹೇಳ್ಬಿಟ್ಟು ನಾನು ಒಂದಿಷ್ಟು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಇದ್ದೆ. ಒಂದು ಬ್ರೇಕ್ ತಗೊಂಡು ಕಳಿಸ್ಕೊಡ್ತೀನಿ ಸರ್. ನ್ಯಾಯಾಂಗದ ಮೇಲೆ ನಂಬಿಕೆ, ಇದ್ರ ಜೊತೆಗೆ ದರ್ಶನ್ ಮುಂದಿರುವಂಥ ಆಯ್ಕೆಗಳ ಬಗ್ಗೆ ನೋಡಿ, ನಾವು ಒಂದು ಸೈಡು ಮಾತಾಡೋದು ಯಾವತ್ತೂ ತಪ್ಪು. ಹೌದು. ನಮ್ಮಲ್ಲಿ ಕಾನೂನಿನಲ್ಲಿ ಏನು ಅವಕಾಶಗಳಿದ್ದಾವೆ ಅದನ್ನು ಕಾನೂನನ್ನ ಸಮನಾಗಿ ಬಳಸ್ಕೊಳಕ್ಕೆ ಸಮನಾದಂಥ ಒಂದು ಅಧಿಕಾರ ಇಡೀ ಭಾರತದ ಪ್ರಜೆಗಳಿಗಿದೆ. ಇವತ್ತು ದರ್ಶನ್ ಕೆಳಗೆ ಬಿದ್ದಿದ್ದಾರೆ ಅಂತೇಳಿ ಎಲ್ಲರೂ ಒಂದು ಕಲ್ಲೋಡಕ್ಕಾಗೋದಿಲ್ಲ. ಹೌದು, ಅವ್ರ ಮೇಲೆ ಆರೋಪ ಬಂದಿದೆ ಅಷ್ಟೇ, ಆರೋಪ ಸಾಬೀತಾಗಿಲ್ಲ. ಆರೋಪ ಸಾಬೀತು ನೋಡಿ, ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಅರೆಸ್ಟ್ ಮಾಡಿ ಅವನ ಒಂದು ಪ್ರೊಸೀಜರ್ ಫಾಲೋ ಮಾಡಿ ಕೋರ್ಟ್ಗೆ ರಿಪೋರ್ಟ್ ಕೊಡೋದು ಒಂದು ಆಯಾಮ ಆದರೆ, ಆ ಇನ್ವೆಸ್ಟಿಗೇಷನ್ ಆಫೀಸರು ಏನು ತನಿಖೆ ಮಾಡಿದ್ದಾನೆ, ಏನು ಸಾಕ್ಷಿ ಕಲೆ ಹಾಕಿದ್ದಾನೆ ಅಂತೇಳಿ ಮತ್ತೆ ಮರುಪರಿಶೀಲನೆ ಮಾಡೋದು, ಟೆಸ್ಟಿಮೋನಿ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಅಂತ ಕರಿತೀವಿ ನಾವು. ಆತನ ಸಾಕ್ಷಿಗಳು, ಆತನ ಒಂದು ಏನು ಚಾರ್ಜ್ ಶೀಟ್ ಇರುತ್ತೆ ಅದನ್ನು ಅಲ್ಲಿ ನ್ಯಾಯಾಧೀಶರ ಮುಂದೆ ತೆರೆದ ನ್ಯಾಯಾಲಯದಲ್ಲಿ ಸಾಬೀತುಪಡಿಸ್ಬೇಕು. ಓಕೆ, ಇನ್ನು ಆ ಪ್ರಕ್ರಿಯೆ ಬಾಕಿ ಇದೆ. ನೋಡಿ, ACP ಚಂದನ್ ಕುಮಾರ್ ಏನಿದ್ದಾರೆ, ಅವರು ಪೊಲೀಸ್ ಅಧಿಕಾರಿ. ಅವ್ರ ಜಾಗದಲ್ಲಿ ಯಾವ ಪೊಲೀಸ್ ಅಧಿಕಾರಿ ಇದ್ರೂ ಸಹ ಒಂದು ಚಾರ್ಜ್ ಶೀಟ್ ಹಾಕೋರು. ಹೌದು. ಇಲ್ಲಿ ಚಂದನ್ ಏನು ವಿಶೇಷವಾಗಿ ನಾವೇನು ಪ್ರಶಸ್ತಿ ಕೊಡ್ಬೇಕು, ಸರ್ಕಾರ ಅಧಿಕಾರಿ ಕೆಲಸ ಮಾಡಿದ್ದಾನೆ ಅವನು. ಹೌದು. ಆದರೆ ಈಗ ದರ್ಶನ್ ಅವರು ಈಗ ಬೇಲ್ ಒಂದು ರಿಜೆಕ್ಟ್ ಆಗಿದೆ ಅಷ್ಟೇ, ಅವ್ರು ಕನ್ವಿಕ್ಷನ್ ಆಗಿದೆ ದರ್ಶನ್ಗೆ. ಹೌದು. ಈಗ ದರ್ಶನ್ ಮುಂದಿನ ಆಯ್ಕೆ ಏನು? ಜೈಲೊಳಗೆ ಇದ್ಕೊಂಡು ಒಳ್ಳೆ ಒಬ್ಬ ವಕೀಲರನ್ನ ಇಟ್ಕೊಂಡು ಏನು ಸಾಕ್ಷಿಗಳನ್ನ ಹಾಜರುಪಡಿಸಿದ್ದಾರೆ ಯಾರು ಚಂದನ್ ಕುಮಾರು ಅವರು, ಅದನ್ನು ಅವರು ಕೋರ್ಟಲ್ಲಿ ಎಕ್ಸಾಮಿನೇಷನ್ ಆಗೋ ಟೈಮಲ್ಲಿ, ವಿಚಾರಣೆ ಆಗೋ ಟೈಮಲ್ಲಿ ಅವರು ಆರೋಪ ಮಾಡಿಲ್ಲ ಅಂತೇಳಿ ಅವರು ಪ್ರೂವ್ ಮಾಡಬೇಕು. ಆ ಸಾಕ್ಷಿನ ಡಿಸ್ಪ್ರೂವ್ ಮಾಡಬೇಕು. ಈಗ ಆಲ್ರೆಡಿ ಪೊಲೀಸರು ಪ್ರೂವ್ ಮಾಡಿದ್ದಾರೆ, ಹೌದು ಸ್ವಾಮಿ ನೋಡಿ ರಿಪೋರ್ಟ್ ಕೊಡ್ತಾ ಇದೀವಿ ನಾವು, ಇವರು ಸಾಕ್ಷಿ, ಇವರು ಎಲ್ಲ ಅಪರಾಧ ಮಾಡಿದವರು ಸಾಬೀತಾಗಿದೆ, ತಾವೀಗ ಸಾಕ್ಷಿಗಳು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ಬೋದು ಅಂತ ಹೇಳ್ತಾರೆ ಪೊಲೀಸರು ಹೇಳೋದು. ಆದರೆ ಅಲ್ಲಿ ನಮ್ಮ ಸಂವಿಧಾನ ಮತ್ತು ನಮ್ಮ ಕಾನೂನು ಏನು ಮಾಡುತ್ತೆ, ಆತನ ಒಬ್ಬ ವಕೀಲರ ಮುಖಾಂತರ ಆಗಲಿ ಅಥವಾ ಸ್ವಯಂ ಅವನೇ ಆಗಲಿ ಆ ಸಾಕ್ಷಿಯನ್ನು ಮರು ವಿಚಾರಣೆ ಮಾಡಬೇಕು ಅಂತ ಇದೆ. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಆಗೋದು. ಆಮೇಲೆ ಅವ್ನು ಕೊಟ್ಟಿರ್ತಕ್ಕಂಥ ಸಾಕ್ಷಿ ದರ್ಶನ್ಗೆ ಕನ್ವಿಕ್ಷನ್ ಆಗೋ ಥರ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ
ಆ ಒಂದು ಆ ಜುಡಿಷಿಯಲ್ ಪ್ರೋಸೆಸ್ಸು ಇನ್ನ ದರ್ಶನ್ಗೆ ಓಪನ್ ಆಗಿದೆ. ದರ್ಶನ್ ಅಭಿಮಾನಿಗಳಾಗ್ಲಿ, ದರ್ಶನ್ನ ಏನು ರಿಲೇಟಿವ್ ಆಗಲಿ ತೀರಾ ಗಾಬರಿ ಆಗಿ ಏನೋ ಮಾಡೋದಿಲ್ಲ. ಕಾನೂನಲ್ಲಿ ಎಂಥವ್ರಿಗೂ ಒಂದು ಅವಕಾಶ ಇದೆ, ಅದೇ ರೀತಿ ದರ್ಶನ್ ಅಂತವ್ರಿಗೂ ಒಂದು ಅವಕಾಶ ಇದೆ. ಈಗ ಇದು ಒಂದೇ ಒಂದು ಬೇಲ್ ಸ್ಟೇಜ್ ಅನ್ನೋದು ಇಟ್ ಈಸ್ ಇನಿಷಿಯಲ್ ಸ್ಟೇಜ್ ಆಫ್ ದಿ ಪ್ರೊಸೀಜರ್. ಈಗ ಅರೆಸ್ಟ್ ಅಂತ ಮಾಡ್ತೀವಿ ಫಸ್ಟು, ಅರೆಸ್ಟ್ ಆದ ನೆಕ್ಸ್ಟ್ ಏನು ಅರೆಸ್ಟ್ ಅಪೋಸಿಟ್ ಪದ ಬೇಲ್. ಈಗ ಇನ್ವೆಸ್ಟಿಗೇಷನ್ ಆಗಿದೆ, ಇನ್ವೆಸ್ಟಿಗೇಷನ್ ಆಮೇಲೆ ನೆಕ್ಸ್ಟ್ ಏನು ವಿಚಾರಣೆ. ನೋಡಿ ಹೆಂಗೆ ಕಾನೂನಲ್ಲಿ ಅವಕಾಶ ಇದೆ, ಇದೆಲ್ಲ ಇದೆ. ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಒಂದೇ ಸರ್ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಅಲ್ಲ, ಈಗ ಈಗಲೂ ಕೂಡ ಆರೋಪ ಅಂತಾನೆ ತುಂಬಾ ತಪ್ಪು. ನೋಡಿ ತುಂಬಾ ತಪ್ಪು ಕೂಡ ಆರೋಪ ಅಂತಾನೆ ಇದೆ, ಈಗಲೂ ಕೂಡ ಆರೋಪ ಅಂತಾನೆ ಇದೆ. ಬಟ್ ಈಗ ಬೇಲ್ ರದ್ದಾಗಿದೆ ಅಲ್ವಾ, ಮುಂದೆ ಆಯ್ಕೆ ಏನಿದೆ? ನೆಕ್ಸ್ಟ್ ಬೇಲ್ ಅರ್ಜಿ ಹಾಕಬಹುದಾ? ಅದೇ ಎಷ್ಟು ತಿಂಗಳ ನಂತರ ಹಾಕಬಹುದು? ಅದಕ್ಕೆ ಇಲ್ಲಿ ಯಾವ ಕಾನೂನಲ್ಲಿ ಯಾವ್ದು ಬರ್ದಿಟ್ಟಿಲ್ಲ, ಇಷ್ಟು ತಿಂಗಳಿಗೆ ಅರ್ಜಿ ಹಾಕು, ಇಷ್ಟು ದಿವಸಕ್ಕೆ ಬೇಲ್ ಕೊಡ್ತೀವಿ ಅಂತ. ನೀನು ನಿನಗೆ ಬೇಲ್ ಬೇಕಾದ್ರೆ ಯು ಹ್ಯಾವ್ ಟು ಮೇಡ್ ಔಟ್ ದಿ ಗ್ರೌಂಡ್ಸ್ ಫಾರ್ ಗ್ರಾಂಟಿಂಗ್ ಬೇಲ್. ದರ್ಶನ್ ವಾಸ್ ಮೇಡ್ ಔಟ್ ದಿ ಗ್ರೌಂಡ್ ಫಾರ್ ಗ್ರಾಂಟಿಂಗ್ ಇಂಟ್ರಿಮ್ ಬೇಲ್. ಯಾಕೆ? ಅವ್ರೇನೋ ಬೆನ್ನೋವಿತ್ತು ಅಂತ ಹೇಳಿ ಇಂಟ್ರಿಮ್ ಮಧ್ಯಂತರ ಬೇಲ್ ಕೊಡಬೇಕು ಅಂತ ಹೇಳಿ ಅವ್ರನ್ನ ಕೋರ್ಟ್ಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಇಂಟ್ರಿಮ್ ಆದೇಶ ಕೊಟ್ಟರು. ಇಂಟ್ರಿಮ್ ಆದೇಶ ಇನ್ನ ಜಾರಿಲಿ ಇದ್ದಾಗೇನೆ ರೆಗ್ಯುಲರ್ ಬೇಲು ಗ್ರಾಂಟ್ ಆಯ್ತು. ಇದು ಸರ್ವೇ ಸಾಮಾನ್ಯ ಜನಕ್ಕೆಲ್ಲ ಗೊತ್ತಿರೋದು. ದರ್ಶನ್ಗೆ ಯಾವುದೇ ರೀತಿಯಾದ ಕಾನೂನಿನ ಬಾಕ್ಲು ಯಾವುದು ಹಾಕಿಲ್ಲ. ಓಕೆ, ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ ನೋಡಿ, ಈಗ ದರ್ಶನ್ ಅವರು ಬೇಲ್ ಅರ್ಜಿಯನ್ನ ಹಾಕುವ ಸಾಧ್ಯತೆಗಳು ಕೂಡ ಇರುವಂತದ್ದು.